ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ಸಾವಯವ ಕಳೆನಾಶಕ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಸುತ್ತೂರು ಜಾತ್ರೆಯಲ್ಲಿ ಕನ್ನೇರಿ ಶ್ರೀಗಳು ಇದ್ರ ಬಗ್ಗೆ ಹೇಳಿದ್ರು ನಮಗೆ. ನಾವು ಇದಕ್ಕೆ ಏನೇನು ಬಳಸಿದೀವಿ ಅಂತಂದ್ರೆ, ಈ ಡ್ರಮ್ಮಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಲಿಕ್ವಿಡ್ ಕಾಣಿಸ್ತಾ ಇದೆ ನಿಮಗೆ. ಇದಕ್ಕೆ ನಾವು ಒಂದು 9 ಲೀಟರ್ ಗಂಜಲ, 2 kg ಉಪ್ಪು, 2 kg ಸುಣ್ಣ, ಅದಕ್ಕೆ ಮತ್ತೆ 20 ಲೀಟರ್ ನೀರು ಹಾಕಿ ಒಂದು 15-20 ದಿನ ಕೊಳಿಸಿದೀವಿ. ಇದನ್ನ ಮತ್ತೆ ಸ್ವಲ್ಪ ಎಕ್ಕದೆಲೆ ಕೂಡ ಹಾಕಿದೀವಿ. ಇದನ್ನ ನಾವು ಸೋಸ್ಕೊಂಡು ನಮ್ಮ ಶುಂಠಿ ಹೊಲದಲ್ಲಿ ಪ್ರಯೋಗ ಮಾಡಿ ನೋಡಿದೀವಿ. ಸಣ್ಣ ಸಣ್ಣ ಕಳೆಗಳು ಬಹಳ ಚೆನ್ನಾಗಿ ಸತ್ತೋಗಿದ್ದಾವೆ, ದೊಡ್ಡ ಕಳೆಗಳು ಅಷ್ಟೊಂದು ಚೆನ್ನಾಗಿ ಹೋಗಿಲ್ಲ. ನಾನು ನಿಮ್ಗೆ ಅದ್ರದ್ದು ವಿಡಿಯೋ ತೋರಿಸ್ತೀನಿ. ಇವಾಗ ಇದನ್ನ ಸೋಸ್ಕೊಂಡು ಒಂದು ಬಕೆಟ್ ಹಾಕೊಂಡು ತಗೊಂಡೋಗಿ ನಾವು ಇದನ್ನ ಸಿಂಪರಣೆ ಮಾಡಿದೀವಿ. ಅದನ್ನ ಒಂದು 15 ಲೀಟರ್ ಕ್ಯಾನಿಗೆ 1 ಲೀಟರ್ ಈ ಒಂದು ಇದನ್ನ ಕಳೆನಾಶಕ ಪ್ಲಸ್ ನೀರನ್ನ ಹಾಕೊಂಡು ಸಿಂಪರಣೆ ಮಾಡಿರುವಂತದ್ದು. ಮುಂದೆ ಅಲ್ಲೋಗಿ ನೋಡ್ತೀವಿ, ತೋರಿಸ್ತೀವಿ ನಿಮ್ಗೆ ಏನಾಗಿದೆ ಅಂತ. ಸಣ್ಣ ಸಣ್ಣ ಕಳೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಅದೆಲ್ಲನೂ ಈ ಕಳೆನಾಶಕ ಸಿಂಪರಣೆ ಮಾಡೋದ್ರಿಂದ. ಗಂಜಲಕ್ಕೆ ಸುಡುವಂತ ಗುಣ ಇದೆ. ಮತ್ತೆ ಸ್ವಾಮೀಜಿಗಳು ಹೇಳ್ದಂಗೆ ಅವತ್ತು ಸುಣ್ಣ, ಉಪ್ಪು ಯಾವ್ದಾವ್ದೆಲ್ಲ ಕೈ ಸುಡುತ್ತೆ ಅದು ಗಿಡನೂ ಸುಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರಯೋಗ ಮಾಡಿ ನೋಡಿದ್ವಿ. ಸಣ್ಣ ಸಣ್ಣ ಕಳೆ ತುಂಬಾ ಚೆನ್ನಾಗಿ ಹೋಗಿದೆ. ದೊಡ್ಡ ಕಳೆ ನೋಡಿ ಇದು ಹೋಗಿಲ್ಲ, ಸ್ವಲ್ಪ ಸುಡ್ತಾ ಇದೆ ಅಷ್ಟೇ. ಸಣ್ಣ ಸಣ್ಣದೆಲ್ಲ ತುಂಬಾ ಚೆನ್ನಾಗಿ ಸಾಯ್ತಾ ಇದ್ದಾವೆ ನೋಡಿ. ಈ ರೀತಿ ಕಳೆನಾಶಕ ಸಿಂಪರಣೆ ಮಾಡಿದಾಗ ಸಣ್ಣ ಒಂದೇ ದಿನಕ್ಕೆ ಈ ತರ ಸಣ್ಣ ಸಣ್ಣ ಕಳೆಗಳೆಲ್ಲ ಸ್ವಲ್ಪ ಸುಟ್ಟಂಗ್ ಆಗಿದೆ. ದೊಡ್ಡ ಕಳೆಗಳು ಅಷ್ಟಾ ಏನು ಹೋಗಿಲ್ಲ, ಬಟ್ ಸಣ್ಣ ಕಳೆಗಳು ಮಾತ್ರ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಹೋಗಿದೆ. ನಮ್ಮ ಶುಂಠಿ ಬೆಟ್ಟಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಮತ್ತೆ ಕೊನಾರಿ ಗಡ್ಡೆ ಆ ಥರದ್ದೆಲ್ಲ ಹೋಗಿಲ್ಲ. ಸಣ್ಣದು 1 ಇಂಚು 2 ಇಂಚಿಂದ ಕೆಳಗಡೆ ಇರುವಂಥದ್ದೆಲ್ಲ ತುಂಬಾ ಸುಟ್ಟಂಗ್ ಆಗಿದೆ ನೋಡಿ. ಇಲ್ಲೆಲ್ಲ ಗಮನಿಸ್ಬೋದು ನೀವು, ತುಂಬಾ ಚೆನ್ನಾಗಿ ಸುಟ್ಟೋಗಿದೆ. ಮತ್ತು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಂಡ್ರೆ ದೊಡ್ಡದು ಹೋಗ್ಬೋದು ಅಂತ ಅನಿಸಿಕೆ ಇದೆ ನಂದು. ನೆಕ್ಸ್ಟ್ ಇನ್ನು ಮುಂಬರೋ ದಿನಗಳಲ್ಲಿ ಸ್ವಲ್ಪ ಇದನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಟ್ಟು ನಿಮ್ಗೆ ಹೇಳ್ತೀವಿ. ಆನಂತರ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ, ಸಲಹೆ ಸೂಚನೆಗಳನ್ನ ನಮಗೆ ಕೊಡಿ. ಯಾವ ಥರ ನಾವು ನೈಸರ್ಗಿಕವಾಗಿ ಕಳೆನಾಶಕ ತಯಾರು ಮಾಡ್ಕೋಬಹುದು ಅಂತ. ಈಗ ನೋಡಿ, ಅಲ್ಲಿ ಲೇಬರ್ ಕೊಟ್ಟು ನಾವು ಬೀಡಿಂಗ್ ಕಳೆ ತೆಗಿಸ್ತಾ ಇದೀವಿ. ತುಂಬಾ ಕಷ್ಟ ಇದೆ ಮಾಡೋದು. ಹಾಗಾಗಿ ಈ ಒಂದು 3 ಬೆಡ್ಗೆ ನಾವು ಪ್ರಯೋಗ ಮಾಡಿ ನೋಡೋಣ. ಇನ್ನು ಆ 3 ಬೆಡ್ ತುಂಬಾ ಕಳೆ ಇದೆ, ಅದು ಬೇಡ. ಇದನ್ನ ಮಾತ್ರ ಪ್ರಯೋಗ ಸಣ್ಣ ಕಳೆ ನೋಡೋಣ ಅಂತ ಹೇಳಿ ಇದು ಪ್ರಯೋಗ ಮಾಡ್ತಾ ಇರೋದು. ಈ ಸಣ್ಣ ಕಳೆಗಳಲ್ಲಿ ಅನೇಕ ಸುಟ್ಟೋಗ್ತಾ ಇದೆ. ಈ ಥರದೊಂದು ನಾವು ಆಗಲೇ ಹೇಳ್ದಂಗೆ ಕನ್ನೇರಿ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಸುಣ್ಣ, ಉಪ್ಪು, ಗಂಜಲ, ಎಕ್ಕದೆಲೆ ಇದೆಲ್ಲ ಹಾಕೊಂಡು ಸಿಂಪರಣೆ ಮಾಡಿರುವಂಥ ತಯಾರು ಮಾಡಿರತಕ್ಕಂತಹ ಕಳೆನಾಶಕ ಇದು.